Bharat Cooperative Bank Limited presents Daiji World Swarasagara, co-sponsored by Pinky Fashions, Family Fashions, supported by Abharana Jewelers, Rodriguez Caterers, venue partner Saint Mary's English Medium School, Kannarpadi. Daiji World Swarasagara, Daiji World Swarasagara. Bharat Cooperative Bank Mumbai Limited presents Daiji World Swarasagara, co-sponsored by Pinky Fashions, Family Fashions, supported by Rodriguez Caterers, Abharana Jewelers. ವೆನ್ಯೂ ಪಾರ್ಟ್ನರ್ ಸೈಂಟ್ ಮೇರೀಸ್ ಆಂಗ್ಲ ಮಾಧ್ಯಮ ಶಾಲೆ ಕನ್ನರ್ಪಾಡಿ ಉಡುಪಿ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಸ್ಟ್ರಿಕ್ಟ್ ಪ್ರೊಫೆಸರ್ ಯಶವಂತ್ ಸರ್ ಇಂದ ಯಾರು ಮೆಚ್ಚುಗೆ ಪಡಿತಾರೆ, ಹಾಗೇನೆ ಜೇನ ದನಿಯ ಗಾಯಕಿ ಪಲ್ಲವಿ ಪ್ರಭು ಅವರಿಂದ ಯಾರು ಗ್ರೀನ್ ಲೈಟ್ ಅನ್ನ ಪಡಿತಾರೆ, ಹಾಗೇನೆ ನಮ್ಮ ಇನ್ನೊಬ್ರು ಜಡ್ಜ್ ಡಾಲ್ಫಿ ಸರ್ ಅವರ ಕಮೆಂಟ್ಸ್ ಹೇಗಿರುತ್ತೆ ನೋಡೋಣ ಬನ್ನಿ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ರಾಕೇಶ್, ಮಂಗಳೂರಿಂದ ಬಂದಿದ್ದೇನೆ. ಓಕೆ ರಾಕೇಶ್, ಏನು ಮಾಡ್ತಾ ಇದ್ದೀರಾ? ನಾ ಈಗ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏಜೆಂಟ್ ಆಗಿದ್ದೇನೆ. ಸೊ ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಏಜೆಂಟ್ ಆಗಿ ಅಟ್ ದ ಸೇಮ್ ಟೈಮ್ ಮ್ಯೂಸಿಕ್ ಅನ್ನ ಕೂಡ ಕಲಿತಾ ಇದ್ದೀರಾ? ಓಕೆ. ಭಜನೆ, ನನ್ನ ಮುಖ್ಯವಾಗಿ ಭಜನೆಯಿಂದ. ಎರಡು ಲೈಫ್ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದೇನೆ, ಮ್ಯಾನೇಜ್ ಮಾಡ್ತಿದ್ದೇನೆ, ಮತ್ತೆ ಗೊತ್ತಿಲ್ಲ ಎಲ್ಲಿ ಮುಳುಗ್ತೇನಂತ. ಓಕೆ, ಮುಳುಗುದು ಬೇಡ, ಎರಡು ದೋಣಿ ಹಾಗೆ ಚೆನ್ನಾಗಿ ಹೋಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೇನೆ. ಯಾವಾಗ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಬಂದದ್ದು? ಅಂದರೆ ನಾ ಕಲೀಲಿಕ್ಕೆ ಮುಖ್ಯ ಕಾರಣ ನನ್ನ ಅಕ್ಕ. ಅಂದರೆ ನನಗೆ ನನ್ನದರಲ್ಲಿ ಹಾಡ್ತೇನೆ ಅಂತ ನನಗೆ ಒಂದು ಭರವಸೆ ಕೊಟ್ಟದ್ದು ನನ್ನ ಅಕ್ಕ. ನೀವು ನೀಡಿರೋ ಪರ್ಫಾರ್ಮೆನ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಎಲ್ರಿಗೂ ಖುಷಿ ಕೊಟ್ಟಿದೆ ಅಂತಿದ್ರೆ ಅದು ಯಾವುದು? ಅಂದರೆ ನಾವೊಂದು ಮೆಹಂದಿ ಫಂಕ್ಷನಲ್ಲಿ ನಾ ಹಾಡುವಾಗ ನನ್ನಮ್ಮ ನಾ ಹಾಡುವಾಗ ಒಂದು ಚಪ್ಪಲೆ ಕೊಟ್ಟಿದ್ರು, ಅದು ನನಗೆ ನಾನು ಮರೀಲಿಕ್ಕಿಲ್ಲ. ಅಂದರೆ ಅದು ಇನ್ನೊಂದು ಸಲ ಸಿಗಲ್ಲ. ಅಂದರೆ ಅವರಿಗೆ ಖುಷಿಯಾದರೆ ಮಾತ್ರ, ತುಂಬ ಖುಷಿಯಾದರೆ ಮಾತ್ರ. ಹಾಗೆ ನಿಮ್ಮ ಅಮ್ಮನ ಕೈಯಿಂದ ಮತ್ತಷ್ಟು ಚಪ್ಪಾಳೆಗಳು ಬರಲಿ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೇನೆ. ಸೊ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ಮುಗುಳು ನಗೆನೇಳು, ಮುಗುಳು ನಗೆನೇಳು, ಯಾರಿರದ ವೇಳೆಯಲ್ಲಿ ನೀ ಏಕೆ ಜೊತೆಗಿರುವೆ, ತುಸು ಬಿಡಿಸು ಹೇಳು ನನಗೆ, ನನ್ನ ತುಟಿಯೇ ಬೇಕೇ ನಿನಗೆ, ನನ್ನೆಲ್ಲ ನೋವಿಗೂ ನಗುವೆ ನೀ ಹೇಗೆ. ಮುಗುಳು ನಗೆನೇ ಹೇಳು, ಮುಗುಳು ನಗೆನೇ ಹೇಳು. ಕಣ್ಣಾಲಿಯ ಜಲಪಾತವ ಬಂಧಿಸಲು ನೀಯಾರು, ನಾ ಮಾಡುವ ನಗೆ ಪಾಟಲು ಬಂಧಿಸಲು ನೀಯಾರು, ಸಂತೋಷಕ್ಕೂ ಸಂತಾಪಕ್ಕೂ ಇರಲಿ ಬಿಡು ಒಂದೇ ಬೇರು, ಕಂಗಳಲ್ಲಿ ಬಂದ ಮುಳಿಗೆ. ರಾಕೇಶ್ ಅವರೇ, ಬೇರೆ ಯಾವುದಾದ್ರೂ ಸಾಂಗ್ ಹಾಡ್ತೀರಾ? ಬಿಕಾಸ್ ದಿಸ್ ಡಸಂಟ್ ಸೌಂಡ್ ಲೈಕ್ ಅ ಕಾಂಪಿಟೇಷನ್ ಸಾಂಗ್. ತನನನನನ್ನಾನೇ, 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 ತನನನನನ್ನಾನೇ. ಹಾಯಾಗಿದೆ ಎದೆಯೊಳಗೆ ಜಲ್ಲೆಂದಿದೆ ಈಗಳಿಗೆ, ನೀ ನೋಡು ನೋಟವೆಲ್ಲ ನನ್ನನ್ನೇ ಕೊಲ್ಲೋ ಹಾಗೆ, ನೀ ಮೋಡಿ ಮಾಡುವಾಗ ನಾ ಸೋತು ನಿಂತ ಹಾಗೆ, ನೀನಿಂತ ಮಾಯಗಾತಿಯೇ ಹಾಯಾಗಿದೆ. ಸಾರಿ, ವೆಲ್ ಟ್ರೈಡ್, ಎರಡು ಸಾಂಗ್ ಕೂಡ. ಬಟ್ ಕರೆಕ್ಟ್ ಇದ್ದೀರಿ ಅನ್ನೋವಾಗ ಡ್ರಾಪ್ ಆಗ್ತದೆ ಶ್ರುತಿ. ಓಕೆ, ವಾಯ್ಸ್ ಚೆನ್ನಾಗಿದೆ ನಿಮ್ಮದು ತುಂಬ, ಮತ್ತು ಫುಲ್ ಇನ್ವಾಲ್ವ್ ಆಗ್ತೀರಾ ವೆರಿ ಮಚ್. ನಿಮಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಅಂತ ನೀವು ಹಾಡುವಾಗ ಗೊತ್ತಾಗ್ತದೆ. ಸೊ ಪ್ರಾಕ್ಟೀಸ್ ಮಾಡ್ತಾ ಇರಿ. ಈಗ ಕಾಂಪಿಟೇಷನ್ ಸ್ವಲ್ಪ ಟಫ್ ಇದೆ, ಸೊ ಕೀಪ್ ಪ್ರಾಕ್ಟೀಸಿಂಗ್. ಗುರುಗಳಿದ್ದಾರಾ?
ಗುರುಗಳಿಲ್ಲ, ನಮ್ಮ ಭಜನೆ ಭಜನ್ಸ್ ಹಾಡ್ತೀರಿ. ಓಕೆ, ಸೊ ಒಂದು ಒಳ್ಳೆ ಗುರುಗಳನ್ನು ಸಿಗಿ ಮತ್ತು ಪ್ರಾಕ್ಟೀಸ್ ಮಾಡಿ ಅವರ ಜೊತೆಗೆ ಕ್ಲಾಸಿಕಲ್ ಕಲಿ, ಬಿಕಾಸ್ ಭಜನ್ಸಿಗೆ ಬೇಕಾಗ್ತದೆ ಅಟ್ಲೀಸ್ಟ್. ಓಕೆ, ಸೊ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಸರ್, ನಿಮ್ಮ ಹೆಸರು? ಲ್ಯಾನ್ಸಿ ಫೆರ್ನಾಂಡಿಸ್. ಸರ್, ಎಲ್ಲಿಂದ ಬಂದಿದ್ದೀರಿ? ಇಲ್ಲೇ ಕಲ್ಮಾಡಿ, ಉಡುಪಿ. ಓಕೆ, ಸೊ ಏನು ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್, ಇವೆಂಟ್ ಮ್ಯಾನೇಜ್ಮೆಂಟ್ ಎಲ್ಲ. ಓಕೆ, ಸೂಪರ್. ಸೊ ಈವೆಂಟ್ ಮ್ಯಾನೇಜ್ಮೆಂಟ್, ಸಿಂಗಿಂಗ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಿ? ಸಿಂಗಿಂಗ್ ಹೀಗೆ ಒಂದು ಹಾಬಿ ಟೈಪು, ಟೈಮ್ ಪಾಸ್ಗೆ ಹೀಗೆ ಮಾಡೋದು. ಸೊ ಸಿಂಗಿಂಗ್ ಬಿಟ್ಟು ಬೇರೆ ಏನು ಹಾಬೀಸ್ ಇದೆ? ಸಿಂಗಿಂಗ್ ಬಿಟ್ಟು ಅದೇ ಮ್ಯೂಸಿಕ್ ಲಿಸನಿಂಗ್, ಅಂದರೆ ನಮ್ಮದು ಡಿ ಜೆ ಎಲ್ಲ ಉಂಟಲ್ಲ, ಅದು ಸಾಂಗ್ಸ್ ಎಲ್ಲ ಕೇಳ್ತೇವೆ. ಮತ್ತು ಹೀಗೆ ಸ್ಪೋರ್ಟ್ಸ್ ಕೆಲವೊಮ್ಮೆ ಹೋಗ್ತೇವೆ ಆಡಲಿಕ್ಕೆಲ್ಲ, ಹೀಗೆ ಫ್ರೀ ಇದ್ದಾಗ. ಮತ್ತು ಮಕ್ಕಳೊಟ್ಟಿಗೆ, ಮದುವೆ ಆಗಿದೆಲ್ಲ, ಮಕ್ಕಳೊಟ್ಟಿಗೆ ಟೈಮ್ ಪಾಸ್. ಸೊ ಈ ಒಂದು ರೌಂಡಿಗೆ ಪ್ರಿಪೇರ್ ಆಗಿ ಬಂದಿದ್ದೀರಾ? ಪ್ರಾಕ್ಟೀಸ್ ಎಲ್ಲ ಆಯಿತಾ? ಪ್ರಾಕ್ಟೀಸ್ ಅಂದರೆ ಲಾಸ್ಟ್ ಕಂಟೆಸ್ಟೆಂಟ್ ಲಾಸ್ಟ್ಗೆ ನಾನು ಹೆಸರು ರಿಜಿಸ್ಟರ್ ಮಾಡಿದ್ದು ಮೊನ್ನೆ ಸಂಡೇ ಲಾಸ್ಟ್ ಇದ್ದದ್ದು. ಅದು ಸಂಡೇ 9-10 o'clockಗೆ ರಿಜಿಸ್ಟರ್ ಮಾಡಿದ್ದೆ, ಒಂದು ಇರಲಿ ಅಂತೇಳಿ. ಲಾಸ್ಟಿಗೆ ಒಂದು ಮನಸ್ಸಾದರೆ ಮತ್ತೆ ರಿಜಿಸ್ಟರ್ ಮಾಡಿದರೆ ಸಿಗೋದಿಲ್ಲಲ್ಲ, ಅದಕ್ಕೆ ನಾನು ಲಾಸ್ಟಿಗೆ ರಿಜಿಸ್ಟರ್ ಮಾಡಿ ಬಂದದ್ದು. ಮತ್ತು ಪ್ರಿಪೇರ್ ಅಂದರೆ ನನಗೆ ಲಿರಿಕ್ಸ್ ಬಾಯ್ಪಾಠ ಮಾಡ್ಕೊಳ್ಳಿದ್ದೆ ಸ್ವಲ್ಪ ಕಷ್ಟ, ಅಂದರೆ ನನಗೆ ಅಷ್ಟು ಟೈಮ್ ಸಹ ಇರೋದಿಲ್ಲ. ಇವತ್ತು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೆ, ಇವತ್ತು ಒಂದೇ ದಿವಸ. ಅದು ಎಕ್ಸಾಮಲ್ಲಿ ಇರುವಾಗ ಸಹ ಹಾಗೆ, ನಾವು ಶಾಲೆಯಲ್ಲಿ ಇರುವಾಗ ಸಹ ಎಕ್ಸಾಮ್ ನಾಳೆ ಆದರೆ ಇವತ್ತು ಓದೋದು, ಹಾಗೆ ಇದು ಸಹ ಹಾಗೆ. ಅಂದರೆ ನಾವು ಪ್ರೊಫೆಷನಲ್ ಆಗಿ ಅಂತ ಇದಿಲ್ಲಲ್ಲ, ಒಂದು ಹೀಗೆ. ಓಕೆ, ಸೊ ಇವತ್ತು ಪ್ರಾಕ್ಟೀಸ್ ಮಾಡಿದಿರಿ, ನೋಡುವ ನೀವು ಈ ರೌಂಡಲ್ಲಿ ಎಷ್ಟು ಚೆನ್ನಾಗಿ ಹಾಡ್ತೀರಿ ಅಂತ. ಥ್ಯಾಂಕ್ ಯು. मेरे मन को किया तूने क्या इशारा, छू कर मेरे मन को किया तूने क्या इशारा, बदला ये मौसम लगे प्यारा जग सारा, छू कर मेरे मन को किया तूने क्या इशारा, बदला ये मौसम लगे प्यारा जग सारा, छू कर मेरे मन को किया तूने क्या इशारा. तू जो कहे जीवन भर तेरे लिए मैं गाऊं, तेरे लिए मैं गाऊं, गीत तेरे बोलों पे लिखता चला जाऊं, लिखता चला जाऊं. मेरे गीतों में तुझे ढूंढे जग सारा, छू कर मेरे मन को किया तूने क्या इशारा. ಓಕೆ ಫರ್ನಾಂಡಿಸ್ ಸರ್, ಓಕೆ ಒಳ್ಳೆ ಗೀತೆ. ಓಕೆ, ಒಮ್ಮೆ ಹಾಡಿ ಹಾಡಿ. ಹಾಂ, ಶೇಕ್ ಮಾಡಬೇಡಿ ನೋಡಿ, ಅದು ಬರಬಾರ್ದು ಅದು. ಓಕೆ, ಎಷ್ಟು ಬ್ರೆತ್ತನ್ನು ಹೊರಗೆ ಹಾಕುವಾಗಲೂ ಆ ಶ್ರುತಿ ಎನ್ನುವಂಥದ್ದು ಪಕ್ಕ ನಿಲ್ಲಬೇಕಾಗ್ತದೆ. ಇಲ್ಲಾರ ಏನಾಗ್ತದೆ ಅಂದರೆ ಇಡೀ ಪದಗಳ ಕೊನೆಗೆ ಅದೇ ರೀತಿ ಶೇಕ್, ಇಡೀ ಸಾಂಗ್ ಫುಲ್ ಶೇಕ್ ಆಗಿಬಿಡ್ತದೆ. ಇದು ಟೆಲಿಕಾಸ್ಟ್ ಆಗುವಾಗ ಗೊತ್ತಾಗ್ತದೆ. ಓಕೆ, ಅದು ಹೇಗೆ ಅಂದರೆ ಕೊನೆಗೆ ಅಭಾಸ ಆಗಿಬಿಡ್ತದೆ. ಅದು ಒಂದು ಕಾಲ ಆಯಿತು ಫುಲ್ಲು ಶೇಕ್ ಮಾಡಿ, ಈಗ ಘಂಟಸಾಲ ಸರ್ ಅವರು, ಕಿಶೋರ್ ಕುಮಾರ್ ಸರ್ ಅವರು ಆ ಕಾಲದಲ್ಲಿ ಆಗ್ತದೆ. ಬಟ್ ಈಗೇನಪ್ಪ ಆ ಲ್ಯಾಂಡ್ ನೋಟ್ಸ್ಗಳು ಪಕ್ಕ ಕೂತ್ಕೊಳ್ಬೇಕು. ಓಕೆ, ಅದೊಂಚೂರು ವರ್ಕ್ ಮಾಡಲೇಬೇಕು ಇವರೇ ಅದು. ನೋಡಿ ಎಲ್ಲ ಕಡೆ ಅಷ್ಟೇ. ಆಮೇಲೆ ನೆಕ್ಸ್ಟು ಪಾ ಹಾಡಿ ಪಾ. ಓಕೆ, ಅದು ಕ್ಲಾರಿಟಿ ಇನ್ನೂ ಚೆನ್ನಾಗಿ ಬರಲಿ. ಪಾ ಪಾ ಸಾ ಸಾ. ನೋಡಿ ಅದು ಸಾ ಹಾಗಾಗಬಾರ್ದು ಅದು. ಓಕೆ, ಅದೇ ಸಂಗೀತ.
ಆ ಏನೊಂದು ಆ ನೋಟ್ಗಳನ್ನು ಒಂದು ನೋಟಿ ನೀರು ನೋಟಿ ಹೋಗು ಬರೋ ನಡುವೆ ಇದೆಯಲ್ಲ ಸಂಬಂಧ, ಅದೇ ಸಂಗೀತ. ಅದು ವರ್ಕ್ ಮಾಡಲ್ಲ. ಈಗ ನೀವು ಸಿಂಗ್ ಮಾಡುವಾಗ ಈ ಗೀತೆಯನ್ನು ಹಾಡುವಾಗ ಭಾಳಷ್ಟು ಚೆನ್ನಾಗಿ ಕೇಳ್ತದೆ, ಬಟ್ ಟೆಲಿಕಾಸ್ಟ್ ಆಗುವಾಗ ಇದು ತುಂಬ ಮಿಸ್ಟೇಕ್ ಅನಿಸ್ತದೆ. ಅದನ್ನು ಅವಾಯ್ಡ್ ಮಾಡಲೇಬೇಕು. ನಾವು 3 ಜನ ಕೂಡ ಜಡ್ಜಸ್ ಯೋಚನೆ ಮಾಡಿ ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ತಯಾರು ಮಾಡಿ ಅಂತ ಹೇಳ್ತೇವೆ. ಓಕೆ, ಥ್ಯಾಂಕ್ ಯು. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಶರ್ಲಿನ್ ಡಿಸೋಜಾ. ಎಲ್ಲಿಂದ ಬಂದಿದ್ದೀರಾ? ಜೆಪ್ಪು. ಜೆಪ್ಪು. ಓಕೆ, ಸೊ ಕರೆಂಟ್ಲಿ ಏನು ಮಾಡ್ಕೊಂಡಿದ್ದೀರಾ? ನಾನು ನರ್ಸಿಂಗ್ ಮಾಡ್ತಿದ್ದೇನೆ, ಫೈನಲ್ ಇಯರ್. ಓಕೆ, ಸೂಪರ್. ಸೊ ಮ್ಯೂಸಿಕಲ್ಲಿ ಹೇಗೆ ಇಂಟ್ರೆಸ್ಟ್? ಮ್ಯೂಸಿಕ್ ಅಂದರೆ ಚೈಲ್ಡ್ಹುಡ್ಡಿಂದ ಸ್ಟಾರ್ಟ್ ಆಗಿದೆ ಜರ್ನಿ. ಸೊ ಹಾಗೆ ಹೋಗ್ತಾ ಉಂಟು, ಕಾಂಪಿಟೇಷನ್ಸ್ ಹೋಗೋದು ಮತ್ತು ಹಾಗೆ. ಸೊ ಇವತ್ತಿನ ರೌಂಡಿಗೆ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಾ? ಫುಲ್ ರೆಡಿ ಇದ್ದೀರಾ ಟು ರಾಕ್ ದ ಸ್ಟೇಜ್? ರೆಡಿ? ಥ್ಯಾಂಕ್ ಯು ಸೋ ಮಚ್. क्यों ऐसे हमें सताने लगे, तुम इतने काले हो सामने, हम काबू में कैसे रहे, जाओ हमको तो आती शर्म है तेरी ऐसी आदतें, तो फिदा हम हैं। तौबा मेरे तौबा, अभी कैसी तुम है, ऐसी जिद करने लगे, जाने तुमने क्या क्या सोचा आगे आगे, हम तो अब डरने लगे। अरे सोचा ये कि रात और दिन तुझे प्यार करेंगे हम, डरते हो क्यों जाने मन मेरे प्यार से, हाय राम क्या हुआ, क्यों ऐसे हमें सताने लगे, तुम इतने प्यारे हो सामने, हम काबू में कैसे रहे, जाओ। ಯು ಹ್ಯಾವ್ ಅ ಗ್ರೇಟ್ ವಾಯ್ಸ್. ಥ್ಯಾಂಕ್ ಯು. ಮತ್ತು ಕ್ಲಾಸಿಕಲಿ ಟ್ರೈನ್ಡಾ ನೀವು? ಲೈಕ್ ಹಿಂದೂಸ್ತಾನಿ ಕಲ್ತಿದ್ದೇನೆ 6 ಮಂತ್ಸಿಗೆ. ಓಕೆ, 6 ಮಂತ್ಸ್. ಸೊ ಯು ಅಂಡರ್ಸ್ಟುಡ್ ದ, ನೀವೆಲ್ಲಿ ತಪ್ಪಿದ್ರಿ ಅಂತ ಗೊತ್ತಾಯಿತು. ಸೊ ಡು ಯು ನೋ ವಿಚ್ ರಾಗ ದಿಸ್ ಇಸ್ ಬೇಸ್ಡ್ ಆನ್? ಓಕೆ, ಇಟ್ಸ್ ಪುರಿಯಾದಿನಶ್ರೀ. ಬಟ್ ಕೆಲವು ನಿಮ್ಮ ನೋಟ್ಸ್ ಮಿಸ್ ಆಗ್ತಿತ್ತು. ರೀಚ್ ಆಗ್ತಿರ್ಲಿಲ್ಲ ಕೆಲವು. ಸೊ ಲಿಟಲ್ ಅಲ್ಲಿ, ಬಟ್ range and all is very nice, so I don't want to let you go. Sherlyn, Yes, sir. I really liked your voice. Thank you, sir. Seriously. And the liveliness, you have that capacity. Okay? And me too. We don't want to lose you. However, can you sing one song which is in a comfortable zone? Just for a few lines. तड़पाई मुझे तेरी सभी बातें, एक बार है दीवानी, झूठा ही सही प्यार तो कर, मैं भूली नहीं हंसी मुलाकातें, बेचैन करके मुझको तुझसे यूं ना फेर नजर, रूठेगी ना मुझसे मेरे साथिया, ये वादा कर तेरे बिना मुमकिन नहीं जीना मेरे तेरे दिल में, जरा जरा बहकता है महकता है आज तो मेरा तन
बदन Yes, में Shirley. प्यासी. Thank you. Thank you. Thank you. So you approved, okay? Congratulations. Congratulations. Thank you. Yes, you are selected. So you can come. ಸ್ವರಗಳ ವೇದಿಕೆ ಹೃದಯ ಗೀತೆಗೆ ಭೂಮಿಕೆ Take your comfortable. ಯಾವ ಶ್ರುತಿ ಎರಡೇ ಲೈನು ಓಕೆ ನಿಮ್ಗೆ ಚೂರು ಕಿವಿ ಮಾತಷ್ಟೆ. ನೀವು ಫಸ್ಟು ಈ ಪೂರ್ಯಧನುಷಿ ರಾಗನ ಆಧರಿಸ್ಕೊಂಡ್ರಲ್ಲ ಆಗಲೇ ವಿನ್ ಆದ್ರಿ ನನ್ನ ಕಡೆಯಿಂದ. ನಾನು ನೀವು ಆಲಾಪ ಮಾಡುವಾಗಲೇ ಇಲ್ಲಿ ಬಂದಾಯ್ತು. ಆದರೂ ಕೂಡ ಏನಪ್ಪ ಅಂದರೆ ಆ ಗೀತೆ ಆ ರೇಂಜಲ್ಲಿ ಹಾಡಿದರೆ ಮಾತ್ರ ಅದಕ್ಕೊಂದು ಝಲಕ್ಕಿದೆ. ಇಲ್ಲಾಂದರೆ ನೀವು ಡೌನಲ್ಲಾದರೆ ಸಿಗೋದಿಲ್ಲ, ಅದು ಹೊರಟೋಗ್ಬಿಡ್ತದೆ. ಓಕೆ, ಇದು ಹೆಂಗೆ ಪ್ರಾಕ್ಟೀಸ್ ಮಾಡಿದಿರಿ ನೀವು? ಫಸ್ಟಿಗೇನೋ ಸರ್ಗಮ್ ಹಾಡಿದ್ರಿ, ಮತ್ತೇನೋ ಹಾಡಿದ್ರಿ, ಮತ್ತಲ್ಲಿ ಬಿಟ್ಟೇ ಬಿಟ್ರಿ. ಅದು ಯಾಕೆ ಅದಾಯಿತು? ಆ್ಯಕ್ಚುಲಿ ಪ್ರಾಕ್ಟೀಸ್ ಮಾಡಿದ್ದೆ, ಬಟ್ ಸ್ವಲ್ಪ ನರ್ವಸ್ ಆಯಿತು. ಇಲ್ಲ, ನೋ ಪ್ರಾಬ್ಲಮ್. ನೀವು ಕರೆಕ್ಟ್ ಹಾಡಿದ್ರಿ. ಸರೆ ಗ ಮ ಪ ಧ ನೀ ಸ ಸಾ ನಿ ದ ಪ ಮ ಗ ರೆ ಸ. ಆ್ಯಕ್ಚುಲಿ ಒರಿಜಿನಲಲ್ಲಿ ಇದು ಸ್ವರ ಇಲ್ಲಲ್ಲ, ನೀವು ಮ್ಯೂಸಿಕನ್ನೇ ಸ್ವರ ಮಾಡಿಕೊಂಡ್ರಿ. ಓಕೆ, ಸೊ ನೀವೇ ಬರೆದದ ಅದು? ಯು ಓನ್ಲಿ ಅಂಡರ್ಸ್ಟುಡ್? ಇಲ್ಲ, ಅದು ಇಂಡಿಯನ್ ಐಡಲಲ್ಲಿ ಇತ್ತು. ಓಕೆ ಓಕೆ, ಹಾಂ. ಅಲ್ಲ, ಅದನ್ನು ನೀವು ಹೇಗೆ ಬೇಕಾದ್ರೆ ಹಾಡ್ಬೋದು, ಅದು ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ. ಪದ ಮ ಪ ಗ ಮ ರೆ ಸ ನೇ ಪದ ನಿ ಸ ಪದ ನಿ ಸ ಗ ರೆ ಸ ಸಾ ನಿ ದ ಪ ಮ ಗ ರೆ ಹೆಂಗಾರು. ಇಲ್ಲಾಂದರೆ ಅದು ಒಬ್ಬ ಜಾಣತನ, ಒಬ್ಬ ಗಾಯಕಿ ಹೇಗೆ ಬೇಕಾದ್ರೆ ತಗೊಳ್ಬೋದು. ನೀವು ರಾಗಾಧಾರಿತ ಗೀತೆಗಳನ್ನು ಹಾಡುವಾಗ ಇದನ್ನೆಲ್ಲ ಸ್ವಲ್ಪ ಮಿಶ್ರಣ ಮಾಡಿದರೆ ಅದು ಪರಿಪಕ್ವವಾದಂಥ ಒಳ್ಳೆ ಆಹಾರ ನಮಗೆ ಕೇಳಿ ಸಿಗ್ತದೆ. ಓಕೆ, ಹಾಗಾಗಿ ಭಾಳ ಖುಷಿ ಆಯಿತು. ಶರ್ಲಿನ್, ಒಳ್ಳೆ ಸಾಮರ್ಥ್ಯ ಇದೆ, ಸ್ಟ್ರಿಕ್ಟ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಯಾಕೆಂದರೆ ನಿಮಗೆ ಒಳ್ಳೆ ಶಾರೀರಿಕ ಧ್ವನಿ ಇದೆ. ಓಕೆ, ನಿಮಗೆ 6 ಮಂತಿಗೆಲ್ಲ ಸಿಗೋದಿಲ್ಲ ಇವೆಲ್ಲ ಸೀನಿಯರ್ ಪೋರ್ಷನ್ ಇರ್ತಕ್ಕಂಥ ರಾಗಗಳು, ವಿದ್ವತ್ ಪೂರ್ವ ಇರ್ತಕ್ಕ ರಾಗಗಳು. ಬಿಡಬಾರ್ದು, ನಿಮ್ಮ ಗುರುಗಳ ಹತ್ರ ಹೇಳಿ ಅದನ್ನು ಸಾರಿ ಸ್ವಾಹ ಮಾಡಬೇಕು ನೀವು. ಓಕೆ, ನಂಬಿಕೆ ಇದೆ, ಉಳಿಸ್ಕೊಳ್ಬೇಕು. ಆಲ್ ದ ಬೆಸ್ಟ್. All the best. All the best. ಶರ್ಲಿನ್ ಅವರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತದೆ. ಎಕ್ಸ್ಪೆಕ್ಟ್ ಮಾಡಿದ್ರೆ ಒಂದು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತೀರಿ ಅಂತ? ಇಲ್ಲ, ತುಂಬ ಕಂಟೆಸ್ಟೆಂಟ್ಸ್ ಇದ್ರು, ಮತ್ತು ತುಂಬ ಟಫ್ ಇತ್ತು ಕಾಂಪಿಟೇಷನ್, ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಸೊ ತುಂಬ ಖುಷಿ ಆಗ್ತದೆ. ಹೇಗೆ ಜಡ್ಜಸ್ ಕಮೆಂಟ್ಸ್ ಹೇಗೆ ಇತ್ತು? ಆ್ಯಕ್ಚುಲಿ ತುಂಬ ಕರೆಕ್ಷನ್ಸ್ ಉಂಟು, ಬಟ್ ಅದು ಕರೆಕ್ಷನ್ಸನ್ನು ನಾನು ಕರೆಕ್ಟ್ ಮಾಡಿ ನೆಕ್ಸ್ಟ್ ರೌಂಡಿಗೆ ನಾನು ಮೈ ಬೆಸ್ಟ್ ಡೆಫಿನೆಟ್ಲಿ ಜಡ್ಜಸ್ ಹೇಳಿದಂತಹ ಎಲ್ಲ ಕರೆಕ್ಷನ್ಸನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ರೌಂಡಿಗೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ನಿಮ್ಮ ಪ್ರಕಾರ ನಿಮ್ಮ ಸ್ಟ್ರೆಂತ್ ಅಂತ ಇದ್ರೆ ಏನು? ನನ್ನ ಸ್ಟ್ರೆಂತ್ ಅಂದರೆ ದೇವ್ರೆ. ಸೊ ದೇವ್ರೇ ಕೈ ಹಿಡ್ಸ್ಕೊಂಡು ನಡೆಸಬೇಕು ಈ ಒಂದು ಶೋ ಅಲ್ಲಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಈ ಶೋ ಅಲ್ಲಿ ಫೈನಲ್ಸ್ ತನಕ ರೀಚ್ ಆಗಿ ಕಪ್ ವಿನ್ ಆಗಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ತನುಷಾ ಎಸ್ಕುಂದರ್, ಬ್ರಹ್ಮಾವರದಿಂದ. ಓಕೆ, ತನುಷಾ ಏನು ಮಾಡ್ತಾ ಇದ್ದೀರಾ ಕರೆಂಟ್ಲಿ? ನಾನು ಮಣಿಪಾಲ್ ಕಾಲೇಜ್ ಆಫ್ ಫಾರ್ಮಾಸ್ಯೂಟಿಕಲ್ ಸೈನ್ಸಸಲ್ಲಿ ಫಸ್ಟ್ ಇಯರ್ B.Pharm ಓದ್ತಿದ್ದೆ. ಓಕೆ, ಸೂಪರ್. ಸೊ ಸ್ಟಡೀಸ್, ಮ್ಯೂಸಿಕ್ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ತುಂಬ ಕಷ್ಟ ಆಗ್ತದೆ, ಬಟ್ ಸ್ಟಿಲ್ 50-50 ಎರಡು ಕಡೆಯಿಂದ. ಓಕೆ, ಸೂಪರ್. ಸೊ ಮ್ಯೂಸಿಕಲ್ಲಿ ಹೇಗೆ ಇಂಟ್ರೆಸ್ಟ್ ಬಂದಿದ್ದು? ಚಿಕ್ಕವಳಿರುವಾಗ್ಲಿಂದನೂ ಸರಿಗಮಪ ನೋಡಿ 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 ನನಗೆ ಕೂಡ ಅದರಲ್ಲಿ ಒಂದು ಪಾರ್ಟ್ ಆಗಬೇಕಂತ ಆಸೆ ಆಯ್ತಂತ ಶಾಸ್ತ್ರೀಯ ಕ್ಲಾಸಿಗೆ ಸೇರಿದೆ. ಅದಾದಮೇಲಿಂದ ಪ್ರಾಕ್ಟೀಸ್ ಸ್ಟಾರ್ಟ್ ಆಯಿತು. ಓಕೆ ಓಕೆ. ಸೊ ಮ್ಯೂಸಿಕ್ ಬಿಟ್ಟು ಬೇರೆ ಏನಾದರೂ ಹಾಬಿ ಇದೆಯಾ? ಡ್ಯಾನ್ಸ್ ಮಾಡ್ತೀನಿ. ಓಕೆ, ಅಷ್ಟೇ. ಈಗ ಡ್ಯಾನ್ಸ್ ಮಾಡಿ ತೋರಿಸ್ಬೋದಾ ನಮ್ಮ ವೀಕ್ಷಕರಿಗೋಸ್ಕರ? ಇಲ್ಲ, ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗ್ತಾರಲ್ಲ, ಆಮೇಲೆ ಅವರು ಡ್ಯಾನ್ಸ್ ಮಾಡಿ ತೋರಿಸ್ತಾರೆ. ಸೊ ಈಗ ನಿಮ್ಮ ಇಡೀ ಸಂಗೀತದ ಪಯಣ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ನನಗಿಂತ ಜಾಸ್ತಿ ನನ್ನ ಅಮ್ಮನಿಗೆ ಖುಷಿ ಕೊಟ್ಟಿದೆ. ಸೊ ನನ್ನ ಅಮ್ಮನ ಖುಷಿಗಿಂತ ನನ್ನ ಖುಷಿ ಏನಿಲ್ಲ. ಓಕೆ, ಸೊ ಲೈಫಲ್ಲಿ ಇನ್ಸ್ಪಿರೇಷನ್ ಅಂತ ಬಂದರೆ ಯಾರು? ನನ್ನ ಅಮ್ಮನೇ. ದಟ್ಸ್ ಸೋ ನೈಸ್. ಈ ರೌಂಡಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಆ್ಯಂಡ್ ನೆಕ್ಸ್ಟ್ ರೌಂಡಿಗೆ ಕೂಡ ಸೆಲೆಕ್ಟ್ ಆಗಿ ಅಂತ ವಿಶ್ ಮಾಡ್ತಾ ಇದ್ದೇನೆ. ಮಣಿ ಬರುವ ಹಾಗಿದೆ, ಮನವೀಗ ಹಾಡಿದೆ, ಹೃದಯದಲ್ಲಿ ಕೂತು ನೀ
ಮನವೀಗ ಹಾಡಿದೆ ಮಳೆ ಬರುವ ಹಾಗಿದೆ ಮನವೀಗ ಹಾಡಿದೆ ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ ಸವಿಗನಸು ಕಾಡಿದೆ ನಸು ನಗುವು ಮೂಡಿದೆ ಸವಿಗನಸು ಕಾಡಿದೆ ನಸು ನಗುವು ಮೂಡಿದೆ ಕಾಣದಂತೆ ನಿಂತು ನೀನು ನನ್ನ ನೋಡಬೇಕಿದೆ ಮಳೆ ಬರುವ ಹಾಗಿದೆ. ಓಕೆ ಓಕೆ ಯು ಹ್ಯಾವ್ ಸಚ್ ಅ ಸ್ವೀಟ್ ವಾಯ್ಸ್. ಥ್ಯಾಂಕ್ ಯು. ಮಾತಾಡುವಾಗಲೂ ಸ್ವೀಟ್ ಇತ್ತು, ಹಾಡುವಾಗಲೂ ಸ್ವೀಟ್ ಇತ್ತು. ಯು ಲುಕ್ ಆಲ್ಸೋ ವೆರಿ ಸ್ವೀಟ್. ಸೊ ವಿ ವಾಂಟ್ ಯು ಏನು ಹೇಳ್ತೀರಿ ಸರ್ ನೀವೆಂತ? ನಿಮಗೆ ಬೇಡ ಅವರು ಇಷ್ಟು ಒಳ್ಳೆ ಸಿಂಗ್ ಮಾಡಿದ್ದಾರೆ. ಅದೇ ಕೇಳುವಂತ ಇನ್ನೂ ಸಹ ನನಗೆ ಕೇಳುವಂತ. ಓಕೆ, ಸೊ ನಾನು ಸ್ಟಾಪ್ ಮಾಡಿಸಿದ ಕೇಳುವಂತ ಮನಸ್ಸಾಗ್ತದೆ. ಏನು ಮಾಡೋದು ಈಗ? ಟೈಮ್ ಇಲ್ಲ ನಮ್ಮ ಹತ್ರ. You feel like to listen again and again because you have a melodious voice. Very cute, very melodious. Thank you, sir. And we couldn't find any errors. You are on notes, no doubt about it. And the expression, the feel, you are into it. Seriously. Thank you. Sing that once more, that male baru hagide. You know that as if you know the rain is going to come. And we need the rain, right? One line. ಮಳೆ ಬರುವ ಹಾಗಿದೆ ಮನವೀಗ ಹಾಡಿದೆ ಹೃದಯದಲ್ಲಿ ಕೂತು ನೀನು ನನ್ನ ಕೇಳಬೇಕಿದೆ. Thank you. You are selected for Swara Sagara. ತನಿಷಾ ಕಂಗ್ರ್ಯಾಚುಲೇಷನ್ಸ್. Thank you. ಒಂದು ಮಾತು ಹೇಳ್ಬಿಡ್ತೇನೆ, ನಮ್ಮ ಇಷ್ಟು ಬೆಳಗಿಂದ ನೋಡ್ತಾ ಇದ್ದೇವೆ ಒಂದು ಜೇನು ಧ್ವನಿಯ ಮಧುರ ಗಾಯಕಿ. ಅಮೇಝಿಂಗ್. ಯಾಕೆಂದರೆ ನೀವು ಎಲ್ಲ ಪದಗಳ ಮೊದಲ ನೋಟಿಗೆ ಕೂಡ ಫೀಲ್ ಇದೆಯಲ್ಲ, ಅದು ಭಾಳ ಚಂದ. ಈ ಜೇನು ನೋಡ ಹೂವಿನ ಮೇಲೆ ಹೋಗಿ ಮಕರಂದ ಹೀರೋ ರೀತಿಯಲ್ಲಿ. ಗುಡ್, ವೆರಿ ಗುಡ್, ಆಲ್ ದ ಬೆಸ್ಟ್. ಸ್ವರಗಳ ವೇದಿಕೆ ಹೃದಯ ಗೀತೆಗೆ ಭೂಮಿಕೆ ತನುಷಾ ಅವರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. ಜಡ್ಜಸ್ ಅಂತೂ ಸ್ವೀಟ್ ವಾಯ್ಸ್, ಸ್ವೀಟ್ ಪರ್ಸನ್ ಆ್ಯಂಡ್ ಮಾತಾಡಬೇಕಾದ್ರೂ ಸ್ವೀಟಾಗಿ ಮಾತಾಡ್ತೀರಾ ಅಂತ ತುಂಬ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಏನು ವರ್ಡ್ಸೇ ಬರ್ತಾ ಇಲ್ಲ ಹೇಳೋಕ್ಕೆ, ಅಷ್ಟು ಖುಷಿ ಆಗ್ತಿದೆ. ಎಸ್ಪೆಷಲಿ ಐ ಥಿಂಕ್ ಬೆಳಿಗ್ಗೆಯಿಂದ ಹಾಡಿದ್ರಲ್ಲಿ ಸವಿ ಕಂಠ ಅಂದರೆ ನೀವೇ ಅನ್ನೋ ಒಂದು ಹೊಗಳಿಕೆ ನಿಮ್ಗೆ ಸಿಕ್ಕಿದೆ. ಎಷ್ಟು ಖುಷಿ ಆಗ್ತಿದೆ ಆ ಒಂದು ಹೊಗಳಿಕೆ? ತುಂಬ ಖುಷಿ ಆಗ್ತಿದೆ. ಐ ಥಿಂಕ್ ದಿಸ್ ಇಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಇಯರ್ ಫಾರ್ ಮೀ. ಎಸ್, ಹೋಪಿಂಗ್ ಫಾರ್ ದ ಬೆಸ್ಟ್. ಐ ಥಿಂಕ್ ನೀವು ತುಂಬ ಖುಷಿಯಾಗಿದ್ದೀರಿ. ಆ್ಯಂಡ್ ನಿಮ್ಮ ಪ್ರಕಾರ ನಿಮ್ಮ ಸ್ಟ್ರೆಂತ್ ಏನು? ಇಲ್ಲೇ ಕೂತಿದ್ದಾರೆ ನನ್ನ ಅಮ್ಮನೇ ನನ್ನ ಸ್ಟ್ರೆಂತ್. ಸೊ ದಿಸ್ ಇಸ್ ಡೆಡಿಕೇಟೆಡ್ ಟು ಹರ್. ಓಕೆ, ದಟ್ ಸೋ ಸ್ವೀಟ್. ಸೊ ಕಂಟೆಸ್ಟೆಂಟ್ಸ್ ಎಲ್ರಿಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನೊಂದು ಟಫ್ ಕಾಂಪಿಟೇಟರ್, ಸೊ ನನ್ನನ್ನು ಬೀಟ್ ಮಾಡೋದು ಕಷ್ಟ ಇದೆ ಅಂತ ಹೇಳ್ತಿದ್ರ ಹೇಗೆ? ಟಫ್ ಕಾಂಪಿಟೇಟರ್ ಕೂಡ ಆಗ್ತೀನಿ, ಅಷ್ಟೇ ಕ್ಲೋಸ್ ಆಗಿ ಸಹ ಇರ್ತೀನಿ. ಸೊ ಆಲ್ ದ ಬೆಸ್ಟ್ ಗೈಸ್. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ತನುಷಾ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಮತ್ತಷ್ಟು ಕಂಟೆಸ್ಟೆಂಟ್ಸ್ ಹಾಡುವುದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡು ಬರೋಣ. ಟೇಕ್ ಅ ಬ್ರೇಕ್. ವಿಶಿಷ್ಟ ನವನವೀನ ಬಟ್ಟೆ ಬರೆಗಳ ಸಂಗ್ರಹವಿರುವ ಮಳಿಗೆ ಪಿಂಕಿ ಫ್ಯಾಷನ್ಸ್. ಒಂದು ಖರೀದಿಗೆ ಒಂದು ಉಚಿತ.
ವಿವಿಧ ನಮೂನೆಯ ಸೀರೆಗಳು, ಟಾಪ್ಸ್, ನೈಟಿಗಳು, ಚೂಡಿದಾರ್ ಪೀಸ್ಗಳು, ಜೀನ್ಸ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಟೀ ಶರ್ಟ್ಸ್, ಬಾಬಾ ಸೂಟ್ಸ್, ಒಳ ಉಡುಪುಗಳು, ಬೆಡ್ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಬೆಲ್ಟ್ಸ್, ಕರ್ಟನ್ಸ್ ಮುಂತಾದವು ಒಂದೇ ಸೂರಿನಡಿಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿದೆ. ಪಿಂಕಿ ಫ್ಯಾಷನ್ಸ್, ಹಂಪನಕಟ್ಟೆ, ಮಂಗಳೂರು. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. St. Mary's English Medium School, Kannarpadi is a prime CBSE school in Udupi, situated in lush green ambience of 10 acres, being an ideal choice for standard education in Udupi. St. Mary's offers exceptional infrastructure and inventive pedagogy with bountiful opportunities for co-scholastic activities. School envisages the holistic development and character building of young minds. Senior Secondary provides science and commerce streams with the CBSE curriculum. Admission open from play school to grade 11. For more details, contact St. Mary's English Medium School, Kannarpadi, Udupi. ಪುಟ್ಟ ವಿರಾಮದ ನಂತರ ದಾಯ್ಜಿ ವರ್ಲ್ಡ್ ಸ್ವರಸಾಗರ ಸಿಂಗಿಂಗ್ ರಿಯಾಲಿಟಿ ಶೋಗೆ ಆತ್ಮೀಯವಾದ ಸ್ವಾಗತ. ಮತ್ತಷ್ಟು ಕಂಟೆಸ್ಟೆಂಟ್ಸ್ಗಳು ಹಾಡೋದು ಬಾಕಿ ಇದೆ, ಮತ್ತ್ಯಾಕೆ ತಡ, ಕೇಳೋಣ ಬನ್ನಿ. ನೆಕ್ಸ್ಟ್ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ. ಎಸ್, ನಮಸ್ತೆ, ನಿಮ್ಮ ಹೆಸರು? ಪ್ರಥಮ್ ಮಯೇಕರ್. ಪ್ರಥಮ್, ಎಲ್ಲಿಂದ ಬಂದಿದ್ದೀರಾ? ಕಾರವಾರ. ಓಕೆ, ಸೊ ಈ ಒಂದು ಕಾಂಪಿಟೇಷನ್ ಬಗ್ಗೆ ಹೇಗೆ ಗೊತ್ತಾಯ್ತು? ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್. ಸೂಪರ್. ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಯ್ತು, ಮುಗಿಲಿಕ್ಕೆ ಬಂತು. ಸೊ ಮ್ಯೂಸಿಕ್ ಬಿಟ್ಟು ಬೇರೆ ಏನು ಹಾಬೀಸ್ ಇದೆ? ಸ್ಪೋರ್ಟ್ಸ್, ಆರ್ಟ್ಸ್. ಸೂಪರ್. ಸೊ ಮ್ಯೂಸಿಕಲ್ ಇಂಟ್ರೆಸ್ಟ್ ಯಾವಾಗಿಂದ ಬಂದಿತ್ತು? ಫ್ರಮ್ ಚೈಲ್ಡ್ಹುಡ್, ಸಣ್ಣ ಇರುವಾಗ. ಸೊ ಚಿಕ್ಕ ವಯಸ್ಸಿಂದನೇ ಇಂಟ್ರೆಸ್ಟ್ ಇದೆ ಮ್ಯೂಸಿಕಲ್ಲಿ. ಕಲಿತಾ ಇದ್ದೀರಾ? ಕಲಿತಾ ಇದ್ದೆ, ಈಗ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೀನಿ. ಸೊ ಮ್ಯೂಸಿಕ್ ನಿಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸ್ತದೆ? ಅಷ್ಟೇ, ಹಾಗೆ ಸ್ಟಡೀಸ್ ಎಷ್ಟು ಅಷ್ಟೇ ಮ್ಯೂಸಿಕ್. ದಟ್ಸ್ ವೆರಿ ನೈಸ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ದಿಸ್ ರೌಂಡ್. ಸೆಲೆಕ್ಟ್ ಆಗಿ ಅಂತ ನಾನು ಕೂಡ ವಿಶ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. जन्म 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 साथ चल ना सके, कसम तुम्हें कसम आँखें मिलना वही एक जा है भले दो बदन को जुदा, मेरी हो के हमेशा ही रहना, कभी ना कहना अलविदा, मेरी सुबह हो तुम ही और तुम ही शाम हो, तुम दर्द हो तुम ही आराम हो, मेरी दुआओं से आती है बस ये सदा, मेरी हो के हमेशा ही रहना, कभी ना कहना अलविदा। आहा हा हा
ವೆರಿ ಗುಡ್. Thank you. You have done justice to this song. Thank you. But I want you to sing something other than Arijit song, because Arijit song ಅಂತ ಬಂದಾಗ ಹಲ್ಲು ಕಚ್ಚಿ ಎಲ್ಲರೂ ಹಾಡ್ತಾರೆ. So Any semi-classical song. Okay. Aaj Ibadat. Aaj Ibadat, very nice. Okay. But that is again Arijit song. So I No. Oh, that's Javed not Arijit. Bashar Okay, song. okay, fine. Huh. Mangalam Bhagavan Vishnu Mangalam Garudadvaja Dana Mangalam Pundarikaksham Bangalayatanohari Aaj Ibadat Aaj Ibadat रूबरू हो गई जो मांगी थी जो मांगी थी उस दुआ से गुफ्तगू गई मेरे मौला मेरे मौला मेरे मौला मेरे मौला तेरा शुक्रिया. Yeah, Pratham. Thank you. Thank you. ನಂಗೆ ಏನು ಕಾಣಿಸ್ತಂದ್ರೆ ಐ ಸಿ ಅ ಲಾಟ್ ಆಫ್ ಪೊಟೆನ್ಷಿಯಲ್ ಇನ್ ಯು, ಬಟ್ ಯು ಆರ್ ನಾಟ್ ಪ್ರಾಪರ್ಲಿ ಪ್ರಿಪೇರ್ಡ್ ಫಾರ್ ದ ಸೆಕೆಂಡ್ ಸಾಂಗ್ ಅಂತ ಅನಿಸ್ತು. ನೀವು ಪ್ರಾಕ್ಟೀಸ್ ಮಾಡಲಿಲ್ಲ ಅಲ್ಲ, ಕೇಳಿ ಹಾಡಿದ್ದು. ಓಕೆ, ಸೊ ಐ ಫೀಲ್ ಲೈಕ್ ಐ ಶುಡ್ ಗಿವ್ ಅ ಚಾನ್ಸ್. ಐ ಡೋಂಟ್ ನೋ ಅಬೌಟ್ ಯಶವಂತ್ ಸರ್. ಪ್ರಥಮ್ ಏನಾಗಲಿ, ಟೈಮ್ ಸ್ವಲ್ಪ ಜಾಸ್ತಿ ಆಯಿತು, ಇರಲಿ. ಬಟ್ ಏನಪ್ಪ ಅಂದರೆ ನಾವು ಒಳ್ಳೆ ಹಾಡುಗಾರನ ಅಷ್ಟು ಸುಲಭ ಹೊರಗಡೆ ಬಿಟ್ಕೊಡೋದಿಲ್ಲ. ಬಟ್ ಫಸ್ಟ್ ಸಾಂಗ್ ಅಮೇಝಿಂಗ್, ಭಾಳ ಚೆನ್ನಾಗಿ ಹಾಡಿದ್ರಿ ನೀವು. ಥ್ಯಾಂಕ್ಸ್. ಬಟ್ ಸೀರಿಯಸ್ ಆಗಿರಬೇಕಾಗ್ತದೆ, ಯಾಕೆಂದರೆ ರೌಂಡ್ಸ್ಗಳು ಒಂದಕ್ಕಿಂತ ಒಂದು ಕಠಿಣವಾಗಿರ್ತದೆ. ಅಲ್ಲಿ ಸ್ವಲ್ಪ ತಪ್ಪಿಟ್ರೂ ಕೂಡ ನಾವು ಹೊರಗೆ ಹೋಗಿಬಿಡ್ತೇವೆ. ಆ ಒಂದು ದೃಷ್ಟಿಯಿಂದ ಓಕೆ, ಆ ಒಂದು ದೃಷ್ಟಿಯನ್ನು ಮುಂದಿಟ್ಕೊಂಡು ನಾವೇನು ಮಾಡಬೇಕು ಅಂತ ಯೋಚನೆ ಮಾಡುವಾಗ ಇಬ್ಬರು ಕೂಡ ಈಗಾಗಲೇ ನಿಮ್ಮ ಸೆಲೆಕ್ಟ್ ಮಾಡಾಗಿದೆ. ಬಟ್ ನನಗೇನಪ್ಪ ಅಂದರೆ ಸ್ವಲ್ಪ ಆತ್ಮವಿಶ್ವಾಸ ನಿಮ್ಮ ಮೇಲಿತ್ತು. ಮತ್ತು ಸೆಕೆಂಡ್ ಬರುವಾಗ ಅದು ಏನೇನೇನೇನು ಆಗ್ತಾ ಹೋಯಿತು. ಓಕೆ, ಇದು ತಾಳದ ಜ್ಞಾನ ಎಲ್ಲ ಒಳ್ಳೆ ಇದೆಯಾ ಪ್ರತಾಪ್ನವರೇ? ಕ್ವೆಶ್ಚನ್ ಕೇಳ್ತಾ ಇದ್ದಾರೆ. ಏನಾಗಿದೆ ಅಲ್ಲ? ಓಕೆ, ಅದ್ಭುತ ಸಾಂಗ್ ಅದು. ಓಕೆ, ಸೀರಿಯಸ್ ಆಗಿ ಅಧ್ಯಯನ ಮಾಡಬೇಕು. ಯಾಕೆಂದರೆ ಅಲ್ಲಿ ಶ್ರುತಿಯನ್ನು ಕೊಡ್ತಾಯಿದ್ರು, ನೀವು ತಾಳ ಬಿಟ್ಟು ನಿಮ್ಮಷ್ಟಕ್ಕೆ ನೀವು ಹಾಡ್ತಾ ಇದ್ದೆ, ಅದಾಗಬಾರ್ದು. ಯಾಕೆಂದರೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಅಷ್ಟೇ ಏನಪ್ಪ ಅಂದರೆ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಓಕೆ ಪ್ರಥಮ್, ಕಲಿಬೇಕು, ಒಳ್ಳೆ ರೀತಿ ಕಲಿಬೇಕು. ಬನ್ನಿ ಇಲ್ಲಿ ಬನ್ನಿ. ಅವ್ರು ಇನ್ನೂ ಸಹ ಸಿಗ್ನಲ್ ಕೊಡಲಿಲ್ಲ ಪ್ರಥಮ್ನವರೇ, ನೀವು ಅವ್ರ ಹತ್ರನೇ ಹೋಗಬೇಕು. ಬನ್ನಿ 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 ಬನ್ನಿ. ಪ್ರಾಮಿಸ್? ಪಕ್ಕ? ಹಾಂ, ಎಫರ್ಟ್ ಹಾಕ್ತಿರಲ್ಲ, ಪಕ್ಕವಾ? ಮೈಕ್ ಕೊಡಿ. ಮಿಸ್ಕಮ್ಯುನಿಕೇಷನ್ ಆಗ್ತಾ ಉಂಟಾ? ಯಾರು ನೀವು ಉಪದ್ರ ಮಾಡಿದ್ದು? ಇರಲಿ, ನೋ ಪ್ರಾಬ್ಲಮ್, ಕೊಡಿಲಿ. ಹೀಗಿಡೀರಿ, ಹೀಗಿದೆ. ಹಾಂ, ಎಸ್, ಗೊತ್ತಿಲ್ಲ. ಭಾವಸ್ವರಗಳ ವೇದಿಕೆ ಸ್ವರ ಸಾಗರ, ಹೃದಯ ಗೀತೆಗೆ ಭೂಮಿಕೆ ಸ್ವರ ಸಾಗರ. ಥ್ಯಾಂಕ್ ಯು ಡೈಜಿವರ್. ಓಕೆ, ಈಗ ಹೇಗೆ ಅನ್ನಿಸ್ತು ಪ್ರಥಮ್? ಒಳ್ಳೆ ಅನಿಸ್ತು ಸರ್.
ಓಕೆ, ಒಳ್ಳೆ ಪಾಠ ಕಲಿಬೇಕು. Sure. ಓಕೆ, ಒಳ್ಳೆ ಲುಕ್ ಕೊಡಿ ನೋಡ, ಏನಾದರೂ ಹೇಳು ಚಂದ ಮಾಡಿ. ಏನು ಹೇಳಲಿಕ್ಕೆ ಬಯಸ್ತೀರಾ ನೀವು? ಏನಿಲ್ಲ. ಕ್ರೆಡಿಟ್ ಯಾರಿಗೆ ಹೋಗುತ್ತೆ ವಿನ್ನಿಂಗ್? ಪೇರೆಂಟ್ಸ್ಗೆ ಹೇಳಿ. ಕ್ರೆಡಿಟ್ಸ್ ಎಲ್ಲ ಪೇರೆಂಟ್ಸಿಗೆ ಹೋಗ್ತದೆ. ಹೌದಾ? ಕ್ರೆಡಿಟ್ ಕಾರ್ಡ್ ಏನು ಹೇಳಲಿಕ್ಕೆ ಬಯಸ್ತೀರಾ? ಗ್ರೇಟ್ಫುಲ್ ಟು ದೆಮ್. Grateful to the parents. Yeah. Fantastic. Good. Yes. Thank you. ನೆಕ್ಸ್ಟ್ ರೌಂಡ್ಗೆ ಪ್ರಥಮ್ ಅವರು ಸೆಲೆಕ್ಟ್ ಆಗಿದ್ದೀರಾ. ಪ್ರಥಮ್, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಿದೆ. ಎಕ್ಸ್ಪೆಕ್ಟ್ ಮಾಡಿದ್ರಾ ನೀವು ಸೆಲೆಕ್ಟ್ ಆಗ್ತೀರಿ ಅಂತ? ಮಾಡಿದ್ದೆ. ಓಕೆ. ಪ್ರಿಪರೇಷನ್ ಮೇಲೆ ಓಕೆ. ಸ್ವಲ್ಪ ಡೌಟ್ ಆಯ್ತು ಆಮೇಲೆ ಸ್ಟೇಜಲ್ಲಿ ಹೋಗಿ. ಓಕೆ. ಸೊ ಒಂದು ಹಾಡಿದ ನಂತರ ಇನ್ನೊಂದು ಹಾಡನ್ನ ಕೇಳಿದ್ರು, ಇನ್ನೊಂದು ಜಾನರ್ ಹಾಡಿ ಅಂತ ಹೇಳಿದ್ರು. ಸೊ ಐ ಥಿಂಕ್ ಆಗ ನಿಮ್ಗೆ ಡೌಟ್ ಆಯ್ತೇನೋ ನಾನು ಸೆಲೆಕ್ಟ್ ಆಗ್ತೇನಾ ಇಲ್ವಾ ಅಂತ. ಬಟ್ ಅಲ್ಲಿ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಕೇಳಲಿಕ್ಕೆ ಸ್ವಲ್ಪ ಇದಾಯಿತು ಅಲ್ಲಿ ಮಿಕ್ಸ್. ಸೊ ಬಟ್ ಜಡ್ಜಸ್ ಏನು ಕಮೆಂಟ್ಸ್ ಕೊಟ್ಟರು ಆದ ನಂತರ? ಫಸ್ಟ್ ಸಾಂಗ್ ಒಳ್ಳೆ ಹಾಡಿದ್ರು ಅಂತ ಹೇಳಿದ್ರು. ಸೆಕೆಂಡ್ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕಮ್ಮಿ ಆಯಿತು ಕೇಳಿ ಅಂತ ಹೇಳಿದ್ರು. ಸೊ ಅವ್ರು ಹೇಳಿದ ಕರೆಕ್ಷನ್ಸ್ ಎಲ್ಲದನ್ನು ನೋಟ್ ಮಾಡ್ಕೊಳ್ಳಿ, ಮನೆಗೆ ಹೋಗಿ ಅದನ್ನು ಇನ್ನೂ ಜಾಸ್ತಿ ಆ ಒಂದು ಕರೆಕ್ಷನ್ಸ್ ಮೇಲೆ ವರ್ಕ್ ಮಾಡಿ ಐ ಥಿಂಕ್ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ನೀವು. ಬಟ್ ಈ ಒಂದು ಗೋಲ್ಡ್ ಮೆಡಲ್ ತುಂಬಾ ಖುಷಿ ಕೊಟ್ಟಿದೆ ಪಕ್ಕಾ ನಿಮಗಂತೂ. ಸೊ ನಿಮ್ಮ ಸ್ಟ್ರೆಂತ್ ಏನು ನಿಮ್ಮ ಪ್ರಕಾರ? ಮ್ಯೂಸಿಕ್. ದಟ್ಸ್ ಅಮೇಝಿಂಗ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಕಂಟೆಸ್ಟೆಂಟ್ ರೆಡಿ ಇದ್ದಾರೆ, ಅವ್ರ ಹತ್ರ ಮಾತಾಡೋಣ. ನಮಸ್ತೆ, ನಿಮ್ಮ ಹೆಸರು? ಹಲೋ, ಮೈ ನೇಮ್ ಇಸ್ ಫಿಯೋನಾ. ನಾನು ಉಡುಪಿಯಿಂದನೇ. ನಾನು ಈಗ ಸಿಂಗಿಂಗಿಗೆ ಬಂದಿದ್ದೇನೆ. ಸೊ ಕರೆಂಟ್ಲಿ ಏನು ಮಾಡ್ತಾ ಇದ್ದೀರಾ? ನಾನು ಈಗ ಉಡುಪಿಯಲ್ಲಿ ಬಿಸ್ನೆಸ್ ಅನಲಿಸ್ಟ್ ಹಾಗೆ ನಿವೇ ಸೊಲ್ಯೂಷನ್ಸಲ್ಲಿ ಕೆಲಸ ಮಾಡ್ತಿದ್ದೇನೆ. ಸೊ ಮ್ಯೂಸಿಕಲ್ಲಿ ಇಂಟ್ರೆಸ್ಟ್ ಹೇಗೆ? ಆ್ಯಕ್ಚುಲಿ ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡೇ ಮ್ಯೂಸಿಕಲ್ಲಿ ಇದೆ. ಮೋಸ್ಟ್ ಆಫ್ ದ ಮೆಂಬರ್ಸ್ ಎಲ್ಲರೂ ಸಿಂಗ್ ಮಾಡ್ತಿರ್ತಾರೆ. ಸೊ ನಮ್ಮದು ಎಲ್ಲ ಗೆಟ್ ಟುಗೆದರ್ಸ್ ಕ್ಯಾರೋಕೆ ನೈಟ್ಸೇ ಆಗ್ತದೆ. ಸೊ ಹಾಗೆಯೇ ಚಿಕ್ಕದಿಂದ ಹಾಡ್ತಾ ಬಂದಿದ್ದೇನೆ. ಸೊ ಮ್ಯೂಸಿಕ್ ಕಲ್ತಿದ್ದೀರಾ? ಮ್ಯೂಸಿಕ್ ಆ್ಯಕ್ಚುಲಿ ನಾನು ಸೆಲ್ಫ್ ಥಾಟೆ, ಬಟ್ ಸ್ವಲ್ಪ ಟ್ರೈನಿಂಗ್ ಈಚೆ ಮಾಡಿದ್ದೇನೆ. ಬಟ್ ಮೇಜರ್ಲಿ ನನಗೆ ಸೆಲ್ಫ್ ಟೀಚಿಂಗ್ ಇಷ್ಟ ಆಗ್ತದೆ. ಸೊ ನೀವು ನೀಡಿದ ಪರ್ಫಾರ್ಮೆನ್ಸಲ್ಲಿ ತುಂಬ ಖುಷಿ ಕೊಟ್ಟಿರೋ ಪರ್ಫಾರ್ಮೆನ್ಸ್ ಯಾವುದು? ಆ್ಯಕ್ಚುಲಿ ನಾನು ಮುಂಚೆ ಒಂದು ಬ್ಯಾಂಡಲ್ಲಿ ಸಿಂಗ್ ಮಾಡ್ತಿದ್ದೆ. ಅದು ಕೊಂಕಣಿ ಮೇಜರ್ಲಿ ಸಿಂಗ್ ಮಾಡ್ತಿದ್ದು. ಅದರಲ್ಲಿ ಒಂದು ಸಾಂಗ್ ಇತ್ತು, ಇಟ್ ವಾಸ್ ಅನ್ ಐಟಮ್ ನಂಬರ್. ಬಟ್ ಅದು ಸಿಂಗ್ ಮಾಡುವಾಗ ಎಲ್ಲರೂ ಇಷ್ಟು ಜಸ್ಟ್ ಜಂಪ್ ಆ್ಯಂಡ್ ಡ್ಯಾನ್ಸ್. ಸೊ ದಟ್ ವಾಸ್ ಅ ಗುಡ್ ನಂಬರ್. ಸೊ ಇಟ್ ವಾಸ್ ಕಾಲ್ಡ್ ಎಸ್ ಬೆಬ್ದೋ. ಸೊ ಇಟ್ ವಾಸ್. ಇವತ್ತಿನ ಕಾಂಪಿಟೇಷನ್ಗೆ ಪ್ರಾಕ್ಟೀಸ್ ಮಾಡಿ ಬಂದಿದ್ದೀರಾ? ಹೌದು, ಐ ಮೀನ್ ಅಷ್ಟು ಇಲ್ಲ, ಬಟ್ ಯಾ ನೋಡುವ. ಎಸ್, ನೋಡುವ. ಲೆಟ್ಸ್ ಸಿ, ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ये डूबे दिन मेरे ये होते हैं सवेरे, ये मरना और जीना, ये मंदिर और मदीना, तेरी गलियां गलियां तेरी गलियां मुझको भावे, गलियां तेरी गलियां, तेरी गलियां गलियां तेरी गलियां यूं ही सतावे, गलियां तेरी गलियां. Your singing was good, but the competition was very tough. So it was really nice, your voice and the throw and everything. But the people here, and you know, they'll be classical or any kind of song. If you can sing. Can I sing a jazz? Jazz? Yeah. Okay. You can follow me.
अजीब दास्तां है ये, कहाँ शुरू कहाँ खत्म, ये मंजिलें है कौन सी, ना वो समझ सके ना हम। अजीब दास्तां है ये, कहाँ शुरू कहाँ खत्म, ये मंजिलें है कौन सी, ना वो समझ सके ना हम। Thank you. Yeah, we'll be keeping you on waiting list. Thank you and all the best. ಇದಾಗಿತ್ತು ಇವತ್ತಿನ ದೈಜಿ ವರ್ಲ್ಡ್ ಸ್ವರಸಾಗರ ಸಿಂಗಿಂಗ್ ರಿಯಾಲಿಟಿ ಶೋನ ಸಂಚಿಕೆ. ವೇಟಿಂಗ್ ಲಿಸ್ಟ್ ನಲ್ಲಿರೋ ಕಂಟೆಸ್ಟೆಂಟ್ಸ್ ಯಾರೆಲ್ಲ ಮುಂದಿನ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ ಅನ್ನುವಂಥ ಕುತೂಹಲ ನನಗೂ ಕೂಡ ಇದೆ. ಆ ಕುತೂಹಲ ಹಾಗೆ ಕಾದಿರಿಸ್ಕೊಳ್ಳಿ. ವೇಟಿಂಗ್ ಲಿಸ್ಟ್ ಅಲ್ಲಿರುವ ಎಲ್ಲ ಕಂಟೆಸ್ಟೆಂಟ್ಸ್ಗಳಿಗೆ ಆಲ್ ದ ಬೆಸ್ಟ್ ಅಂತ ನನ್ನ ಕಡೆಯಿಂದ ಹೇಳ್ತಾ ಇದಾಗಿತ್ತು ಇವತ್ತಿನ ಸಂಚಿಕೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗೆ ನೋಡ್ತಾರೆ ದೈಜಿ ವರ್ಲ್ಡ್ 247. Digi World Swara Sagara.